ಸರ್, ಇವಾಗ ಹಿಂದಿ ವಿಚಾರವಾಗಿ ಕೋರ್ಟ್ ಮಾರ್ಕ್ಸ್ ಕೊಡಿ ಅಂತ ಇದೆ. ಆದ್ರೆ ಶಿಕ್ಷಣ ಇಲಾಖೆ ಗ್ರೇಡ್ ಕೊಡ್ತೀವಿ ಅಂತ ಹೇಳಿದ್ರು. ಮಕ್ಕಳು ಆರಾಮಾಗಿ ಪರೀಕ್ಷೆನ ಬರ್ದಿದ್ರು. ಇದು ಯಾವ ತರ ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಸರ್? ನೋಡಿ, ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವರು ಹಿಂದಿ ಪರೀಕ್ಷೆ ನಡೆಯುವುದು ಒಂದಿನ ಬಾಕಿ ಇದೆ ಎನ್ನುವಾಗ ಆತುರಾತುರವಾಗಿ ನಾವು ಅಂಕಗಳನ್ನ ಪರಿಗಣಿಸೋದಿಲ್ಲ, ಮೂರನೇ ಲ್ಯಾಂಗ್ವೇಜ್ ಹಿಂದಿಯನ್ನ ನಾವು ಗ್ರೇಡ್ ಅನ್ನು ಅನುಸರಿಸ್ತೀವಿ ಅಂತೇಳಿ ಏನು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದರಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ಯಾನಿಕ್ ಆಗ್ತಾರೆ, ಮತ್ತೆ ಶಿಕ್ಷಕರು ಕೂಡ ದಿಢೀರ್ ಅಂತ ಗಾಬರಿಗೊಳಗಾಗ್ತಾರೆ. ಅದರಂತೆಯೇ ಪರೀಕ್ಷೆಗಳು ನಡೀತವೆ. ಪರೀಕ್ಷೆಗಳನ್ನ ಯಾರು ಕೂಡ ಸೀರಿಯಸ್ ಆಗಿ ಪರಿಗಣಿಸೋದಿಲ್ಲ. ಏನು ಕಾಟಾಚಾರಕ್ಕೆ ಅಂಕಗಳೇ ಇಲ್ಲ ಅಂದಮೇಲೆ ಪರೀಕ್ಷೆ ಮಾಡಿ ಏನು ಉಪಯೋಗ ಅನ್ನೋ ರೀತಿಯಲ್ಲಿ ಒಂದು ಕಾಟಾಚಾರಕ್ಕೆ ಪರೀಕ್ಷೆಗಳು ನಡೀತವೆ. ಇದೀಗ ಮಾನ್ಯ ಹೈಕೋರ್ಟ್ ಅಂಕಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಮತ್ತೆ ಇದು ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಈಗ ಒಂದು ವೇಳೆ ನಾವು 100 ಮಾರ್ಕ್ಸ್ ನಾವು ಕನ್ಸಿಡರ್ ಮಾಡಿ 525ರಿಂದ 625ಕ್ಕೆ ಏನಾದರೂ ನೀವು ಹೆಚ್ಚಳ ಮಾಡೋದಾದ್ರೆ ನೀವು ಹಿಂದಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಇದರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೊರ್ತಾರ ಅಥವಾ ಶಿಕ್ಷಣ ಸಚಿವರು ಹೊರ್ತಾರ? ಆ ಮಕ್ಕಳಿಗೆ ಅನ್ಯಾಯವನ್ನ ಸರಿಪಡಿಸೋರು ಯಾರು? ಈಗ ದಿಢೀರ್ನೆ ನೀವು ಯಾವ ಮೂಲ ವಾರಸುದಾರರು ಅಥವಾ ಭಾಗಿದಾರರ ಜೊತೆ ಕನಿಷ್ಠ ಚರ್ಚೆಯನ್ನು ಮಾಡದೆ ಏಕಾಏಕಿ ನಿರ್ಧಾರ ತಗೊಂಡಿದ್ದು ಎಷ್ಟು ಸರಿ? ಈಗ ನೀವು ಆ ನಿರ್ಧಾರದಿಂದ ಹೈಕೋರ್ಟ್ ಚೀಮಾರಿ ಹಾಕಿರೋದು. ಮೇಲಿಂದ ಮೇಲೆ ನಿಮಗೆ ಎಲ್ಲಾ ಕೋರ್ಟ್ಗಳು ಚೀಮಾರಿ ಹಾಕ್ತಾ ಇದ್ರು ಕೂಡ ಮೇಲಿಂದ ಮೇಲೆ ನೀವು ಯಾರ ಜೊತೆ ಚರ್ಚೆ ಮಾಡ್ದೇನೆ ಈ ರೀತಿಯ ಅವೈಜ್ಞಾನಿಕವಾದಂತ ನೀತಿಗಳನ್ನ ರೂಪಿಸೋ ಮುಖಾಂತರ ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ಅಯೋಮಯ ಮಾಡ್ತಾ ಇದ್ದೀರಿ. ಇದಕ್ಕೆ ನೇರವಾಗಿ ಶಿಕ್ಷಣ ಸಚಿವರೇ ಹೊಣೆಯನ್ನು ಹೊರಬೇಕಾಗ್ತದೆ, ಮತ್ತೆ ಅಧಿಕಾರಿಗಳು ಇದಕ್ಕೆ ಉತ್ತರದಾಯಿತ್ವವನ್ನು ಕೊಡಬೇಕಾಗ್ತದೆ. ಇದು ಒಂದು ರೀತಿಯಲ್ಲಿ ಈಗ ಹೈಕೋರ್ಟ್ ಚೀಮಾರಿ ಹಾಕಿದೆ. ನೀವೇನಾದ್ರೂ ಅಂಕಗಳನ್ನ ನೀವು ಪಾಸಿಂಗ್ಗೆ ಇದಕ್ಕೇನಾದ್ರೂ ನೀವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗ್ತದೆ. ಇದಕ್ಕೆ ಪರಿಹಾರವನ್ನ ಯಾವ ರೀತಿ ಕಟ್ಕೊಡ್ತಾರೆ, ಅಧಿಕಾರಿಗಳು ಏನು ಇದಕ್ಕೆ ಉತ್ತರ ಕೊಡ್ತಾರೆ ಕಾದ್ ನೋಡಬೇಕಾಗಿದೆ.